ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತ ಅಂದ್ಕೊಂಡ್ರಾ? ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಏನು ಇವರು ಈ ಥರ ಇದು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ನಾನು ವರಮಹಾಲಕ್ಷ್ಮಿಗೆ ಒಂದು ಕಾಂಪಿಟೇಷನ್ನ ಇಟ್ಟಿದ್ದೀನಿ. ಈ ಕಾಂಪಿಟೇಷನಲ್ಲಿ ನಮ್ಮ ಚಾನಲ್ ಬಗ್ಗೆ ಒಂದು 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡಬೇಕು. ಯಾರಿಗೆಲ್ಲ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ತೀನಿ ಅನ್ನೋರು ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮಗೆ ಯಾವ ರೀತಿ ಶೇರ್ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ನಮ್ಮ ಚಾನಲ್ ಬಗ್ಗೆ ಯಾವ ರೀತಿ ನಾನು ಕಂಟೆಂಟ್ನ ಕೊಡ್ತೀನಿ ಮತ್ತು ಯಾವ ರೀತಿ ಜನಕ್ಕೆ ಸಪೋರ್ಟ್ ಮಾಡ್ತೀನಿ ಅದನ್ನೆಲ್ಲನೂ ನೀವು ಈ ವಿಡಿಯೋ ಮುಖಾಂತರ ಹೇಳ್ಬೋದು. ಹಾಗೆ ನೀವು ನಾನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಈ ಥರ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಅವಕಾಶ ಸಿಕ್ಕಿದ್ರೂ ಕೂಡ ನನಗೆ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ. ಹಾಗಾಗಿ ನಾನು ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ನನಗೆ ವಿಡಿಯೋ ಆವಾಗಲೇ ಒಂದು 2-3 ಜನ ಕಳಿಸ್ಕೊಟ್ಟಿದ್ದಾರೆ. ಸುಮ್ಮನೆ ಜಸ್ಟ್ ಹೀಗೆ ಮಾತಿಗೆ ಮಾತಾಡುವಾಗ ಹೇಳಿದಷ್ಟೇ. ಅದೇ ವಿಡಿಯೋಗಳು ಆವಾಗಲೇ ನನಗೆ ಬರ್ತಾ ಇದ್ದಾವೆ. ನಾನು ನಾಳೆಯಿಂದ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಆಸಕ್ತಿ ಇದ್ದರೆ ನನ್ನ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ 5ರಿಂದ 10 ನಿಮಿಷದ ಒಳಗಡೆ ಮಾತಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ನನಗೆ ನಿಮ್ಮ ಚಾನಲ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡೋದು, ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡೋದು. ನೀವು ನನಗೆ ಶೇರ್ ಮಾಡಬೇಕು ವಿಡಿಯೋನ. ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ಇದಕ್ಕೆ ಒಂದು 3 ಜನಕ್ಕೆ ಗಿಫ್ಟ್ ಇದೆ. ಫಸ್ಟು, ಸೆಕೆಂಡು, 3ನೇವ್ರಿಗೆ ಗಿಫ್ಟ್ ಇದೆ. ಯಾರಿಗೂ ಮೋಸ ಆಗೋದಿಲ್ಲ. ಯಾರಿಗೆ ಲೈಕು, ಕಮೆಂಟು, ವ್ಯೂಸು ಜಾಸ್ತಿ ಬಂದಿರುತ್ತೆ ಅವ್ರಿಗೆ ಫಸ್ಟ್ ವಿನ್ನರ್. ಸ್ವಲ್ಪ ಅದಕ್ಕಿಂತ ಕಮ್ಮಿ ಇರೋರಿಗೆ ಸೆಕೆಂಡ್ ವಿನ್ನರ್. ಅದಕ್ಕಿಂತ ಕಮ್ಮಿ ಇರೋರಿಗೆ 3ನೇ ವಿನ್ನರ್ಗೆ ನಾನು ಅಲವನ್ಸ್ನ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಗಿಫ್ಟ್ ಬರುತ್ತೆ. ದಯವಿಟ್ಟು ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಮಾಡ್ಬೋದು ವಿಡಿಯೋನ ಅಂತ ಹೇಳ್ಕೊತೀನಿ. ಹಾಗೆ ಇದ್ರ ಜೊತೆಲೇ ನಾನು ಇವತ್ತಿಂದ ನಾಳೆಯಿಂದ ಹಾಕ್ತೀನಿ ಅಂದೆಲ್ಲ. ಇವಾಗ ಒಬ್ರದ್ದು ವಿಡಿಯೋನ ಶೇರ್ ಮಾಡೋಣ ಅಂದ್ಕೊಂಡೆ. ಸರಿ ಬೇಡ, ನಾಳೆಯಿಂದನೇ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಎಷ್ಟು ಜನ ವಿಡಿಯೋನ ಹಾಕ್ತಾರೆ. ನೀವು 2 ವಿಡಿಯೋ ಕೂಡ ನನಗೆ ಮಾಡಿ ಶೇರ್ ಮಾಡ್ಬೋದು. ಒಂದೇ ಅಂತ ಅಲ್ಲ, 2 ವಿಡಿಯೋನ ಶೇರ್ ಮಾಡಬೇಕು. ಆ ವಿಡಿಯೋದಲ್ಲಿ ನಿಮ್ಮ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿರಬೇಕು, ಜಾಸ್ತಿ ಕಮೆಂಟ್ಸ್ ಬಂದಿರಬೇಕು, ಜಾಸ್ತಿ ಲೈಕ್ ಬಂದಿರಬೇಕು. ನೀವು ಯಾವ ವಿಡಿಯೋನ ನಿಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ಕೊಬೇಕು ಮತ್ತು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ಕೊಬೇಕು. ಆವಾಗ ನಿಮಗೆ ಲೈಕು ಕಮೆಂಟೆಲ್ಲ ಜಾಸ್ತಿ ಬರ್ತವೆ. ನಾನು ಕೂಡ ತುಂಬ ಈ ಥರ ಕಾಂಪಿಟೇಷನಲ್ಲಿ ಭಾಗವಹಿಸಿ ವಿನ್ ಆಗಿದ್ದೀನಿ. ನಾನು ಕೂಡ ಹೀಗೆ ಮಾಡ್ತಾಯಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾಯಿದ್ದೆ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾಯಿದ್ದೆ ನಾನು. ಹಾಗೆ ನನ್ನ ಪೋಸ್ಟಲ್ಲಿ ಕೂಡ ನಾನು ಆ ವಿಡಿಯೋನ ತಗೊಬಂದು ಪೋಸ್ಟ್ ಮಾಡ್ಕೋತಾಯಿದ್ದೆ. ಹಾಗಾಗಿ ನನಗೂ ಕೂಡ ತುಂಬ ಕಡೆ ನಾನು ವಿನ್ ಆಗಿದ್ದೀನಿ ಆಲ್ರೆಡಿ. 1 ವರ್ಷದಿಂದ ನಾನು ಸುಮಾರು ಕಡೆ ವಿನ್ ಆಗಿದ್ದೀನಿ ಈ ಥರ ಕಾಂಪಿಟೇಷನ್ಗಳಲ್ಲಿ. ಈ ಥರ ನಾನು ಬೇರೆಯವ್ರಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗೆಲ್ಲ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೋಬೇಕು ಅನ್ನೋರಿದ್ದರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ.